ಇವಾಗ ಹಸು ಹಾಲು ಇದು ಮರಿ ಹಾಕ್ತಾಗ ಅವಾಗ ಹಾಲು ಕರೀತಾರಲ್ಲ ಆ ಹಾಲು ಹಾಕ್ತಾ ಹಾಲು ಹಾಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕೊಂಡಿದ್ದೀನಿ. ಇವಾಗ ಏಲಕ್ಕಿ ಇದೆಲ್ಲ ಇದನ್ನು ಹಾಕೊಂಡಿದ್ದೀನಿ ಬಿಡಿಸ್ಕೊಂಡು. ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಕುದೀತಿದೆ ಅಲ್ವಾ. ಬೆಲ್ಲ ನೀವು ಚಚ್ಕೊಂಡಿದ್ರೆ ಚಚ್ಕೊಂಡು ಇಟ್ಕೊಳ್ತೀವಿ. ನೀವು ಹಂಗೆ ಜಾಸ್ತಿ ಹಾಕ್ಬಿಡ್ತೀರ ಅಂದರೆ ದೊಡ್ಡ ಬೆಲ್ಲನೇ ಹಾಕೋಬೇಕಾಗುತ್ತೆ. ನಿಮಗೆ ಎಷ್ಟು ಸಿಹಿ ಬೇಕಾಗುತ್ತೋ ಅಷ್ಟು ಹಾಕೊಳ್ರಿ. ನಾನು ನೋಡಿ ಹೆಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಕುದ್ದು ಬರ್ತಾ ಇದೆ. ನಾನು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ನೀನು ಸ್ವಲ್ಪ ಬೇಯಿಸ್ಕೊತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ರೂ ಸ್ವಲ್ಪ ಚಿಕ್ಕ ಉರಿಲಿ ಇಟ್ಕೊಂಡು ಕಾಸ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಬರ್ತಿದೆ ಅಂತ ನೋಡ್ತಿದ್ದೀರಾ ಅಲ್ವಾ. ಕೆನೆ ಸ್ವಲ್ಪ ಹಿಂಗೆ ಹೊಡಿಯುತ್ತೋ ಆ ಥರನೇ ಬರುತ್ತೆ. ನಮ್ಗೆ ಬೆಲ್ಲ ಸಾಕಾಗಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀವಿ. ನಿಮಗೆ ಹಾಲು ಎಲ್ಲರೂ ಹೊಡಿತು ಅಂದರೆ ಆ ಥರ ಬರುತ್ತಲ್ವಾ, ಆ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ ನೋಡಿ. ಕೆನೆ ಹೊಡೆಯುತ್ತೆ ಆ ಥರ ಕೆನೆ ಹೊಡೆಯುತ್ತೆ. ಇನ್ನುದಾಲು ನೋಡಿ ಇವಾಗ ನಾನು ಸ್ವಲ್ಪ ನೀರಿಗೆ ಹಾಕೊಂಡಿದ್ದೀನಿ. ನೋಡಿ ಸ್ವಲ್ಪ ನೀರಿಗೆ ಸಾಕು. ನಿಮಗೆ ಅಡುಗೆಗೆ ಜೀರಿಗೆ ಯೂಸ್ ಮಾಡ್ತೀರಲ್ವಾ ಅದನ್ನು ಹಾಕೋದು. ಉಪ್ಪು ಬಂದಿದೆ. ನಾನು ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಕರಗಿದೆ, ನೀವು ಆಫ್ ಮಾಡ್ಕೋಬೋದು. ನಾನು ಬೆಲ್ಲ ಕರಗಿದೆ ಅದಕ್ಕೆ ನಾನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇವಾಗ ನಾನು ತೋರಿಸ್ತೀನಿ ಅವ್ರಿಗೆ. ಇವಾಗ ಒಂದು ಪಾತ್ರೆಗೆ ಹಾಕಿ ತೋರಿಸ್ತಿಲ್ಲ ನಾನು. ನೋಡಿ ನೋಡಿದ್ದೀರಾ, ಇಲ್ಲಿ ಹಿಂಗೆ ಬರ್ತಿದೆ ನೋಡಿ. ನೋಡಿ ಈ ಥರ ನೋಡಿದ್ರಲ್ಲ, ಈ ಥರ ಬರುತ್ತೆ. ಇದು
ಇದನ್ನು ನೀವು ಸೋಸಣಿಗೆಲ್ಲಾದ್ರು ಸೋಸ್ಕೊಂಡು ಇಲ್ಲ ಹಾಗೆ ಕುಡಿಬೋದು. ಇವಾಗ ಸಾಯಂಕಾಲ ಹೊತ್ತಾಯಿತು, ಕಾಫಿ ಆ ಥರ ಸ್ನ್ಯಾಕ್ಸ್ ಇರಲ್ವಲ್ಲ, ನೀವು ಇದನ್ನು ತಿನ್ಬೋದು. ಬೆಣ್ಣೆ ಥರ ಇರುತ್ತೆ, ತಿನ್ಕೋಬೋದು. ಧನ್ಯವಾದಗಳು.